ಹಾಳು ಮಾಡಕ್ಕೆ ಬಂದಿಲ್ಲ. ನಾವೇನು ನಿಮ್ಮ ದುಡ್ಡಲ್ಲಿ ಜೀವನ ಮಾಡೋದಿಲ್ಲ. ಅರ್ಧ ಗಂಟೆ ಲೇಟ್ ಆದ್ರೆ ಏನಾಗ್ತದೆ? ನೀವು ನನಗೆ ಪಾಠ ಕೃಷ್ಣೇಗೌಡರು ಹೇಳಿದ್ರು ಇಲ್ಲಿಗೆ ಬರಲ್ಲ ಅಂತ. ಒಬ್ರು ಮಾತಾಡಿ ಉತ್ತರ ಕೊಡಲ್ಲ. ಹಾಸನ ಜಿಲ್ಲಾ ಕಾಂಗ್ರೆಸ್ ಉಸ್ತುವಾರಿ ಮತ್ತು ಅರಕಲಗೂಡು ವಿಧಾನಸಭಾ ಉಸ್ತುವಾರಿಗಳ ಸಮ್ಮುಖದಲ್ಲಿ ಕಾಂಗ್ರೆಸ್ ಬಣಗಳ ಮುಖಂಡರುಗಳ ಗುಂಪು ಪ್ರತ್ಯೇಕವಾಗಿ ಸಭೆ ನಡೆಸಿರುವುದು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದು ಇಂದು ಪಟ್ಟಣದಲ್ಲಿ 2 ಕಡೆ ನಡೆದ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರ ಸಭೆಯಲ್ಲಿ ಮತ್ತೊಮ್ಮೆ ಸಾಬೀತುಗೊಂಡಿತು. ಹೌದು, ಇಂದು ಮಧ್ಯಾಹ್ನ 3 ಗಂಟೆಗೆ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷದ ಪರಾಜಿತ ಅಭ್ಯರ್ಥಿ ಹಾಗೂ ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷರಾದ ಎಚ್.ಪಿ. ಶ್ರೀಧರ್ ಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸೋಮಶೇಖರ್ ಮತ್ತು ಹಳ್ಳಿ ಮೈಸೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೇಗೌಡ ಇತರೆ ಮುಖಂಡರುಗಳ ನೇತೃತ್ವದಲ್ಲಿ ವಿಧಾನಸಭಾ ವ್ಯಾಪ್ತಿಯ ಬೂತ್ ಮುಖಂಡರುಗಳು ಕಾರ್ಯಕರ್ತಗಳ ಸಭೆಯನ್ನು ಆಯೋಜನೆ ಮಾಡಿ ಉಸ್ತುವಾರಿಗಳ ಆಗಮನಕ್ಕೆ ಕಾಯುತ್ತಿರುವುದು ಕಂಡುಬಂದಿತು. ಆದರೆ ಜಿಲ್ಲಾ ಉಸ್ತುವಾರಿ ಎನ್ ಸಂಪಂಗಿ ಮತ್ತು ವಿಧಾನಸಭಾ ಉಸ್ತುವಾರಿ ಸಾಹಿತ್ ತೆಕ್ಕಲ್ ಅವರುಗಳು 1 ಗಂಟೆ ಮುಂಚಿತವಾಗಿ ಪಟ್ಟಣದ ಪ್ರವಾಸಿ ಮಂದಿರಕ್ಕೆ ಆಗಮಿಸಿ ಮತ್ತರ್ವ ಬಂಡಾಯ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಎಂಟಿ ಕೃಷ್ಣೇಗೌಡ ಮತ್ತು ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್ ನೇತೃತ್ವದಲ್ಲಿ ಸಭೆಯನ್ನು ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರದೀಪ್ ಕುಮಾರ್, ಸದಸ್ಯ ಅನಿಕೇತನ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ರತ್ನಮ್ಮ ಅವರ ಪತಿ ಕಳ್ಳಿಮುದ್ದನಹಳ್ಳಿ ಲೋಕೇಶ್, ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷ ದೇವರಾಜೇಗೌಡ ಇತರರು ಭಾಗವಹಿಸಿದ್ರು. ಅದೆಲ್ಲ ನನ್ನ ಗಮನಕ್ಕೆ ಬಂದಿದೆ, ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಈಗ ವೋಟಿಂಗ್ ಬಹಳ ಮುಖ್ಯ ಅಲ್ಲ. ಒಂದೇ ಒಂದು ಹೊಟ್ಟಲ್ಲಿ ಧ್ರುವ್ ಕುಮಾರ್ ಗೆದ್ದಿದ್ದು, ಒಂದೇ ಒಂದು ಹೊಟ್ಟಲ್ಲಿ ಕೃಷ್ಣಮೂರ್ತಿ ಸೋತಿದ್ದ. ಈ ಕೃಷ್ಣಮೂರ್ತಿ ಮನೆ ತಿರುಗಿ MLA ಆದ. ಒಂದೇ ಹೋಟೆಲ್ ಗೆದ್ದಿದ್ದ. ಅಲ್ಲಿ ಬರಲ್ಲ, ಅವೆಲ್ಲ ಲೀಡರ್ಶಿಪ್ ಇದೆ ಅಷ್ಟೇ. ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಅಧಿಕೃತವಾಗಿ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಇದಕ್ಕಾಗಿ ದೂರದ ಊರುಗಳಿಂದ 100 ಮಂದಿ ಮುಖಂಡರು, ಕಾರ್ಯಕರ್ತರು ಕಾಯುತ್ತಾ ಕುಳಿತಿದ್ದಾರೆ. ಆದರೆ ಉಸ್ತುವಾರಿಗಳು ಪಕ್ಷದ ಕಚೇರಿಗೆ ಮೊದಲು ಆಗಮಿಸಿ ಸಭೆ ನಡೆಸದೆ ಖಾಸಗಿ ವ್ಯಕ್ತಿಗಳೊಂದಿಗೆ ಸಭೆ ನಡೆಸಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಉಸ್ತುವಾರಿಗಳಾದ ಸಂಪಂಗಿ ಸಾಹಿತ್ ತೆಕ್ಕಲ್ ಅವರನ್ನು ತರಾಟೆಗೆ ತೆಗೆದುಕೊಂಡ ಪ್ರಸಂಗ ನಡೆಯಿತು. ಬರ್ತಾರಲ್ಲ ಆಫೀಸಲ್ಲಿಗೆ ಬರ್ತಾ ಇದ್ದಾರಲ್ಲ, ಇಲ್ಲೇ ಇದಾರಲ್ಲ. ಅಲ್ಲಿ ಐಪಿಗೆ ಹೋಗಿ ಅವರು ಸ್ವಲ್ಪ ಜನ ಇದ್ರು, ಅವರು ಬೇರೆ ಮೀಟಿಂಗ್ ಮಾಡ್ತಾರೆ. ಅದು ಬೇಡ ಅಂತ ಹೇಳಿದ್ರು ಮಾಡ್ಕೊಳ್ಳಿ ಬಿಡಿ ಸರ್. ನಮಗೆ ಬ್ಲಾಕ್ ಅಧ್ಯಕ್ಷರು ಒಬ್ಬರೇ ಅದನ್ನೇ ಹೇಳಿ ಬಂದಿರೋದು. ಇವರು ಕರೆದಿಲ್ಲ ಅಂತ ಹೇಳ್ತಾರೆ. ನೋಡಿ, ಅವರು ಕರೆದಿಲ್ಲ ಅಂತ ಹೇಳಿದ್ರು. ಪ್ರಸನ್ನ ಅವರು ಹೇಳಿದ್ರು ಕರೆದಿಲ್ಲ. ಅದಕ್ಕೆ ಅವ್ರು ಏನ್ ಹೇಳಿದ್ದಾರೆ, ಸಂಪಂಗಿ ಅವ್ರು ಏನ್ ಹೇಳಿದ್ದಾರೆ, ನೀವು IBL ಮಾತ್ರ ನಾವು ಅಫಿಷಿಯಲ್ ಮೀಟಿಂಗ್ ಹೋಗ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಅವ್ರು ಬರ್ತಾ ಇದ್ದಾರೆ. ಅವ್ರು ಬೇರೆ ಒಂದು ಮೀಟಿಂಗ್ ಮಾಡ್ತಾರೆ, ಅದನ್ನು ಬೇಡ ಅಂತ ಹೇಳಿ. ಈಗ ಉಸ್ತುವಾರಿ ನಾವು ಹಾಳು ಮಾಡಕ್ಕೆ ಬಂದಿಲ್ಲ. ನಾವೇನು ನಿಮ್ಮ ದುಡ್ಡಲ್ಲಿ ಜೀವನ ಮಾಡೋದಿಲ್ಲ. KPCC ನೀವು ನನಗೆ ಪಾಠ ಅದೇ ಇದೆಲ್ಲ ಹೇಳಿ. ಅವರು ಹೈಯರ್ ಅಥಾರಿಟಿ ಕೃಷ್ಣೇಗೌಡರು ಹೇಳಿದ್ರು ಇಲ್ಲಿಗೆ ಬರಲ್ಲ ಅಂತ. ನಾನು ಹೇಳಿದೆ ನೀವು ಎರಡು ಗಂಟೆಗಳ ಕಾಲ ಸಭೆಗೆ ತಡವಾಗಿ ಆಗಮಿಸಿದ ಉಸ್ತುವಾರಿಗಳ ನಡೆಯನ್ನು ಖಂಡಿಸಿ ಶ್ರೀಧರ್ ಗೌಡ, ಮುಖಂಡರು ಹಾಗೂ ಕಾರ್ಯಕರ್ತರು ಸಭೆಯಲ್ಲಿ ಭಾಗವಹಿಸದೆ ಹೊರಗುಳಿದು ಖಂಡಿಸಿದರು. ಸಭೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ್, ಉಸ್ತುವಾರಿಗಳಾದ ಎನ್ ಸಂಪಂಗಿ, ಸಾಹಿತ್ ತೆಕ್ಕಲ್ ಅವರು ಸಭೆಯನ್ನು ಆರಂಭಿಸುವ ಕುರಿತು
ಅರ್ಧ ಗಂಟೆ ಕಾಲ ಕುಳಿತರೂ ಕೂಡ ಶ್ರೀಧರ್ ಗೌಡ ಸೇರಿದಂತೆ ಯಾವುದೇ ಮುಖಂಡರು ಕಾರ್ಯಕರ್ತರು ಸಭೆಗೆ ಬಾರದೆ ಹೊರಗುಳಿದರು. ಬಳಿಕ ಶ್ರೀಧರ್ ಗೌಡ ಮಾತ್ರ ಆಗಮಿಸಿ ಉಸ್ತುವಾರಿಗಳ ಬಳಿ ತಮ್ಮ ನೋವನ್ನು ಹೊರಹಾಕಿದ ವೇಳೆ ಉಸ್ತುವಾರಿ ಎನ್ ಸಂಪಂಗಿ ಅವರು ಹೊರನಡೆಯಲು ಯತ್ನಿಸಿದರು. ಇದೇ ಸಂದರ್ಭದಲ್ಲಿ ಸಮಾಧಾನಗೊಳಿಸಿ ಶ್ರೀಧರ್ ಗೌಡ ನೇತೃತ್ವದಲ್ಲಿ ಸಭೆ ಮುಂದುವರಿಯಿತು. ಕಾಂಗ್ರೆಸ್ ಪಕ್ಷದ ಕೃಷ್ಣೇಗೌಡ ಅಥವಾ ಯಾರೇ ಆಗಿರಲಿ ಪಕ್ಷದ ಕಚೇರಿಗೆ ಬಂದು ಸಭೆಯಲ್ಲಿ ಭಾಗವಹಿಸಿ ಪಕ್ಷ ನಿಷ್ಠೆಯನ್ನು ತೋರಿಸಬೇಕು. ತಮಗೆ ಬೇಕಾದ ರೀತಿಯಲ್ಲಿ ಉಸ್ತುವಾರಿಗಳನ್ನು ಕರೆಸಿಕೊಂಡು ಸಭೆ ನಡೆಸುವುದು ಎಷ್ಟರ ಮಟ್ಟಿಗೆ ಸರಿ? ಇದು ಪಕ್ಷ ವಿರೋಧಿ ಹಾಗೂ ಪಕ್ಷ ನಿಷ್ಠೆಯಲ್ಲ. ಇದನ್ನು ನಾವು ಖಂಡಿಸುತ್ತೇವೆ ಎಂದು ಸಭೆಯಲ್ಲಿದ್ದ ಕಾರ್ಯಕರ್ತರು ಏರು ಧ್ವನಿಯಲ್ಲಿ ಉಸ್ತುವಾರಿಗಳ ಮುಂದೆ ನೋವನ್ನು ಹೊರಹಾಕಿದರು. ನ್ಯೂಸ್ 5 ಕನ್ನಡ, ರವಿ ದುಮ್ಮಿ. ನೀವು 6 ಗಂಟೆ ಆದ್ರೂ ಆಫೀಸ್ ಬರಲ್ಲ ಅಂತಂದ್ರೆ ಅವ್ರೇನು ಬಿಟ್ಟು ಬಿಟ್ಟಿದಾರ? ಕಾಂಗ್ರೆಸ್ ಕಾರ್ಯಕರ್ತರು ಬಿಟ್ಟು ಬಿಟ್ಟಿದ್ದಾರೆ. ಕಾಂಗ್ರೆಸ್ನ ಒಟ್ಟಿಗೆ ಹೌದು, ಬರ್ಬೇಕು, ಒಟ್ಟಿಗೆ ಮಾಡ್ಕೊಂಡು ಒಟ್ಟಿಗೆ ಮಾಡ್ತಾ ಇದ್ದಾರೆ. ನಾವು ಮಾಡ್ತಾ ಇಲ್ವಲ್ಲ, ಯಾರನ್ನು ಬಿಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅವರು ಇಲ್ಲೇ ಕರೆಯೋದಕ್ಕೆ ಈಗ ಮಾಡ್ಕೊಂಡು ಕೂತ್ಕೊಂಡ್ರೆ ಏನಾಗ್ತದೆ ಸರ್? ಇವರೇ ಇದು ಒಳ್ಳೆ ಬೆಳವಣಿಗೆ. ಇದು ನನ್ನ ಕೆಲಸ ಬಂದಿಲ್ಲ. ನಾವು ಯಾವ ಕೆಲಸ ಮಾಡ್ತಾ ಇಲ್ಲ, ಕಾಂಗ್ರೆಸ್ ಪಕ್ಷದ ಕೆಲಸ ಕೆಲಸ ಮಾಡ್ತಾ ಇರ್ತೀವಿ. ನೀವೀಗ ಮಾತನಾಡ್ತಿರಲ್ಲ, ಈಗ ನೀವೀಗ ಮಾತಾಡಿದ್ರಲ್ಲ, ನಾನು ಏನ್ ಹೇಳ್ಬೇಕು? ನಾನು ತಪ್ಪು ಹೇಳ್ತಾ ಇಲ್ಲ ಸರ್, ನಾನು ತಪ್ಪು ಹೇಳ್ತಾ ಇಲ್ಲ ಸರ್, ನಾನು ತಪ್ಪು ಹೇಳ್ತಾ ಇಲ್ಲ ಸರ್. ಅವ್ರಿಗೆ ಹೇಳ್ತೀರಲ್ಲ ಸರ್, ಅವ್ರಿಗೆ ಹೇಳ್ತೀರಲ್ಲ